Jai Shri Gurudev. Good morning students. Dear students, welcome to History online class. In previous class, we have discussed about the topic is the town planning of Indus civilization and political conditions of Indus civilization and social and economic conditions of Indus civilization. Today, discuss about the topic is the religious conditions of Indus civilization and 6 point art and sculpture of Indus civilization and seals and scripts of Indus civilization. And the 1 to 7 points, these are all the salient features of Indus civilization. So, the 10 marks question on the salient features of Indus civilization. The question is explain the salient features of Indus civilization. Okay, ನೋಡಿ 10 ಅಂಕದ ಪ್ರಶ್ನೆಯನ್ನು ನಿಮಗೆ ಈ ಸಿಂಧೂ ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಎನ್ನುವಂಥ ಆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ 10 ಅಂಕಗಳಿಗೆ. ಆಗ ನೀವು ಬರಿಬೇಕಾಗಿದ್ದಂಥ ಪಾಯಿಂಟ್ಸ್ಗಳು ಎಷ್ಟು ಬರಿಬೇಕು ಅಂತಂದರೆ 1 to 7 ಪಾಯಿಂಟ್ಸನ್ನು ಬರಿಬೇಕು. 1 to 7 ಪಾಯಿಂಟ್ಸ್ ಅಂತಂದರೆ ದ ಫಸ್ಟ್ ಪಾಯಿಂಟ್ ಟೌನ್ ಪ್ಲಾನಿಂಗ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಪೊಲಿಟಿಕಲ್ ಕಂಡೀಷನ್ ಆ್ಯಂಡ್ ಥರ್ಡ್ ಪಾಯಿಂಟ್ ಸೋಷಿಯಲ್ ಕಂಡೀಷನ್ಸ್ ಆ್ಯಂಡ್ ಫೋರ್ತ್ ಪಾಯಿಂಟ್ economic condition and fifth point the religious condition and sixth point art and sculpture and last and seventh point seals and scripts. ನೋಡಿ ಇಷ್ಟು 7 ಅಂಶಗಳು ಏನಿದಾವೆ ಇಷ್ಟು ಅಂಶಗಳನ್ನು ನೀವು ಬರಿಬೇಕಾಗತ್ತೆ. ಬರೆದ್ರೆ ನಿಮಗೆ ಒಂದು ಒಳ್ಳೆಯ 10 ಅಂಕಕ್ಕೆ 10 ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ದ ವೆರಿ ಇಂಪಾರ್ಟೆಂಟ್ ಟುಡೇ ಟಾಪಿಕ್. ಯಾಕೆಂದರೆ ಅತಿ ಮುಖ್ಯವಾದಂಥ ಒಂದು ಟಾಪಿಕ್ ಇವತ್ತು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಪ್ರಶ್ನೆ ಯಾವಾಗ್ಲೂ ಆನ್ಲೈನ್ ಎಕ್ಸಾಮಿನೇಷನಿಗೆ ಕೇಳ್ತಾ ಇರ್ತಾರೆ, ಟೆಸ್ಟ್ಗಳಿಗೆ ರಿಪೀಟೆಡ್ ಆಗ್ತಾ ಇರುತ್ತೆ. ಜೊತೆಗೆ ಇದೇ ಟಾಪಿಕ್ ಒಳಗಡೆ 5 ಮಾರ್ಕ್ಸ್ ಕ್ವಶನ್ಗಳನ್ನ ಸಬ್ ಕ್ವಶನ್ಗಳು ಬೇರೆ ಇದೆ. ಅದರಲ್ಲಿ ದ ಸಬ್ ಕ್ವಶನ್ ಈಸ್ ದ ಟೌನ್ ಪ್ಲಾನಿಂಗ್ ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಂಡೀಷನ್ ಆ್ಯಂಡ್ ರಿಲಿಜಿಯಸ್ ಕಂಡೀಷನ್. ನೋಡಿ ಇವುಗಳನ್ನ ನಿಮಗೆ ಸಬ್ ಕ್ವಶನ್ಗಳಾಗಿ ನಿಮಗೆ 5 ಮಾರ್ಕ್ಸ್ಗಳಿಗೆ ಕೇಳ್ತಾ ಇರ್ತಾರೆ. ಹಾಗಾಗಿ ಒಂದು ಪ್ರಶ್ನೆ ನಿಮಗೆ ಹಲವಾರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ 2 ರಿಂದ 3 5 ಮಾರ್ಕ್ಸ್ ಕ್ವಶನ್ಗಳಿಗೆ ಸಬ್ ಕ್ವಶನ್ಗಳು ಇದೇ ಪಾಯಿಂಟ್ಸ್ಗಳನ್ನ ಮೇಲೆ ಕೇಳಿದರೆ 10 ಮಾರ್ಕ್ಸ್ ಕ್ವಶನ್ ಟೈಟಲ್ ಮೇಲೆ ಇರುತ್ತೆ. ಅಂದರೆ ದ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಸ್ ಸಿವಿಲೈಸೇಷನ್ ಮೇಲೆ 10 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಹಾಗಾಗಿ 10 ಮಾರ್ಕ್ಸ್ ಕ್ವಶನ್ಗೆ ನೀವು ರೆಡಿ ಆಗಿದೆ ಆದರೆ ಅದರ ಒಳಗಡೆ ಕೇಳುವಂಥ ಸಬ್ ಕ್ವಶನ್ಗಳಿಗೆ ನೀವು ಆನ್ಸರ್ ಬರಲಿಕ್ಕೆ ಸುಲಭ ಆಗುತ್ತೆ ಮಕ್ಕಳೇ. ಹಾಗಾಗಿ ಈ ಟಾಪಿಕನ್ನು 1 to 7 ಪಾಯಿಂಟ್ಸ್ ಏನಿದೆ ಅಷ್ಟನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಟುಡೇ ಟಾಪಿಕ್ ಇಸ್ ದ ರಿಲಿಜಿಯಸ್ ಕಂಡೀಷನ್. ಧಾರ್ಮಿಕ ಸ್ಥಿತಿಗತಿ ಅಂತ ಕರಿತಾ ಇದ್ದೀವಿ. ಧಾರ್ಮಿಕ ಸ್ಥಿತಿಗತಿ ಅಂತಂದರೆ ಕ್ರಿಸ್ತಪೂರ್ವ 3000 ಕಾಲಘಟ್ಟದಲ್ಲಿ ಪ್ರಾರಂಭವಾಗಿರುವಂಥ ಸಿಂಧೂ ಬಯಲಿನ ನಾಗರಿಕತೆ ಅಂದಿನ ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ ಬಂದಿರುವಂಥ ಈ ಜನರು ಯಾವ ಧರ್ಮೀಯರಾಗಿದ್ದರು, ಯಾವ ಧರ್ಮವನ್ನು ತಾವು ಅನುಸರಿಸಿದ್ರು, ಅವರ ಒಂದು ಆಚರಣೆಗಳು ಅಥವಾ ಸಂಪ್ರದಾಯಗಳು ಯಾವೆಲ್ಲ ಆಗಿದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ. ದ historians discovered some seals and terracotta figurines and images of narrate. ನೋಡಿ, ಇತಿಹಾಸಕಾರರು ಕೆಲವು ಸಂಶೋಧನೆಯನ್ನು ಮಾಡಿದಾಗ ಅಲ್ಲಿ ಯಾವೆಲ್ಲ ಸಂಶೋಧನೆಗಳಲ್ಲಿ ವಸ್ತುಗಳು ಸಿಕ್ಕಿದೆ ಅಂತಂದರೆ ಕೆಲವು ಮುದ್ರೆಗಳು ಸಿಕ್ತು. ಹಾಗೆಯೇ ಟೆರಕೋಟಾ ಫಿಗರ್ನೆಸ್ ಅಂದರೆ ಜೇಡಿಮಣ್ಣಿನ ಪ್ರತಿಮೆಗಳು ನಮಗೆ ಲಭ್ಯವಾದವು. ಹಾಗೆಯೇ ಇಮ್ಯಾಜಸ್ ಆಫ್ ನರೇಟ್ ಕಲ್ಲಿನ ಪ್ರತಿಮೆಗಳು ಸಿಕ್ಕಿದವು. ಈ ಪ್ರತಿಮೆಗಳು ಅಥವಾ ಈ ಮುದ್ರೆಗಳ ಮೇಲೆ ಏನಿದೆ ಧಾರ್ಮಿಕ ವಿಚಾರಗಳನ್ನು ಮುದ್ರಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಇಮ್ಯಾಜಸ್ ಆಫ್ ನರೇಟ್ ಆ್ಯಂಡ್ ಟೆರಕೋಟಾ ಫಿಗರ್ನೆಸ್ ಆ್ಯಂಡ್ ಸೀಲ್ಸ್, ದೀಸ್ ಆರ್ ಆಲ್ ಗಿವ್ಸ್ ಅಸ್ ಇನ್ಫಾರ್ಮೇಷನ್ಸ್ ಆಫ್ ದ ರಿಲಿಜಿಯಸ್ ಕಂಡೀಷನ್ಸ್ ಆಫ್ ಇಂಡಸ್ ಸಿವಿಲೈಸೇಷನ್ ಆ್ಯಂಡ್ ಆಲ್ಸೋ ದ ಸೀಲ್ಸ್, ಟೆರಕೋಟಾ ಫಿಗರ್ನೆಸ್ ಆ್ಯಂಡ್ ಇಮ್ಯಾಜಸ್ ಆಫ್ ನರೇಟ್ ದ ರಿಲಿಜಿಯಸ್ ಲೈಫ್ ಆಫ್ ಇಂಡಸ್ ಪೀಪಲ್. ನೋಡಿ, ಸಿಂಧೂ ನಾಗರಿಕತೆಯ ಜನರ ಧಾರ್ಮಿಕ ಜೀವನ ಹೇಗಿತ್ತು ಎನ್ನುವಂಥ ವಿಚಾರವನ್ನು ನಮಗೆ ಮುದ್ರೆಗಳು ತಿಳಿಸ್ಕೊಡ್ತಾ ಇದ್ದಾವೆ. ದ ಸೀಲ್ಸ್ ಸಿಂಬಲ್ ಆಫ್ ದ ರಿಲಿಜಿಯನ್, ಧರ್ಮದ ಸಂಕೇತ. ಯಾಕೆ ಅಂತಂದರೆ ಆ ಮುದ್ರೆಗಳ ಮೇಲೆ ಧರ್ಮದ ವಿಚಾರಗಳು ಇದ್ದಾವೆ, ಚಿಹ್ನೆಗಳು ಇದ್ದಾವೆ ಅದರ ಮೇಲೆ. ಆ್ಯಂಡ್ ಟೆರಕೋಟಾ ಫಿಗರ್ನೆಸ್ ಅಂದರೆ ಆ ಜೇಡಿ ಮಣ್ಣಿನಿಂದ ಮಾಡಿರುವಂತಹ ಪ್ರತಿಮೆಗಳು ದೇವರ ವಿಗ್ರಹಗಳನ್ನು ಮಾಡ್ಕೊಂಡಿರಬಹುದು ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ಅದರ ಮೇಲೆ ಮಾಡ್ಕೊಂಡಿರಬಹುದು. ಹಾಗಾಗಿ ಈ ಜೇಡಿ ಮಣ್ಣಿನ ಪ್ರತಿಮೆಗಳು
ಈ ಜನರ ಧಾರ್ಮಿಕ ವಿಚಾರವನ್ನು ತಿಳಿಸ್ಕೊಡ್ತವೆ. ಜೊತೆಗೆ ಇಮೇಜಸ್ ಆಫ್ ನರೇಟ್, ಕಲ್ಲಿನ ಪ್ರತಿಮೆಗಳು, ವಿಗ್ರಹಗಳಾಗಿರ್ಬೋದು ಅಥವಾ ಧರ್ಮದ ಚಿಹ್ನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅಂದಿನ ಸಿಂಧು ನಾಗರಿಕತೆಯ ಜನರ ಧಾರ್ಮಿಕ ಜೀವನವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾವೆ. ಅಂದರೆ seals, terracotta figurines, images of narrate the religious life of Indus people. ನೋಡಿ, ಈ ವಸ್ತುಗಳು ಧರ್ಮದ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾವೆ. ಒಟ್ಟಾರೆಯಾಗಿ ಯಾವುದೋ ಒಂದು ಧರ್ಮದ ಚಿಹ್ನೆಗಳು ಅಥವಾ ಮುದ್ರೆಗಳು ಧರ್ಮಕ್ಕೆ ಸಂಬಂಧಪಟ್ಟಂಥ ಅಥವಾ ಅವರ ಆಚರಣೆಗೆ ಸಂಬಂಧಪಟ್ಟಂಥ ಒಂದು ಮುದ್ರಣಗೊಂಡಿರುವಂಥ ಹಲವಾರು ವಸ್ತುಗಳು ನಮಗೆ ಇದ್ದಾವೆ. ಆ ಬೇಸ್ ಮೇಲೆ ನಾವು ಧರ್ಮವನ್ನು ಅಧ್ಯಯನ ಮಾಡ್ತಾ ಇದ್ವಿ. ದ ಮದರ್ ಗಾಡೆಸ್ ವಾಸ್ ದೇರ್ ಡೈಟಿ. ಅವರ ಪ್ರಮುಖ ದೇವತೆ ಯಾವುದು ಅಥವಾ ಅವರ ದೇವರು ಯಾವುದು ಅಂತಂದರೆ ಮಾತೃದೇವತೆ. ದ ಮದರ್ ಗಾಡೆಸ್ ವಾಸ್ ದೇರ್ ಡೈಟಿ. ಅವರ ಪ್ರಮುಖವಾದಂಥ ದೇವತೆ ಯಾವುದಾಗಿತ್ತು ಅಥವಾ ಪ್ರಮುಖವಾದಂಥ ಆ ಒಂದು ದೇವತೆ ಯಾವುದಾಗಿತ್ತು ಅಂತಂದರೆ ಮದರ್ ಗಾಡೆಸ್, ಮಾತೃದೇವತೆ. ಅಂದರೆ ಮಾತೃವನ್ನು, ಹೆಣ್ಣನ್ನು ತಾಯಿಯ ರೂಪದಲ್ಲಿ ಇರ್ಬೋದು ಅಥವಾ ಹೆಣ್ಣನ್ನು ದೇವರ ರೂಪದಲ್ಲಿ ಆಚರಣೆ ಮಾಡುವಂಥ ಪದ್ಧತಿಗಳು ಸಿಂಧು ನಾಗರಿಕತೆಯ ಜನರಲ್ಲಿ ಇತ್ತು. ಆ್ಯಂಡ್ ಆಲ್ಸೋ ದೇ ವರ್ಷಿಪ್ಡ್ ದ ಶಿವ. ಶಿವನನ್ನು ಆರಾಧನೆಯನ್ನು ಮಾಡ್ತಾ ಇದ್ರು. ಯಾವುದ್ರ ಮೇಲೆ? ಇನ್ ದ ಫಾರ್ಮ್ ಆಫ್ ಪಶುಪತಿ ಅಂಡ್ ಲಿಂಗ. ಲಿಂಗ ಮತ್ತು ಪಶುಪತಿಯ ಆಧಾರಿತವಾಗಿ ಅಥವಾ ಅದರ ರೂಪವನ್ನು ಕೊಟ್ಕೊಂಡು ಶಿವನನ್ನು ಆರಾಧನೆಯನ್ನು ಮಾಡ್ತಾ ಇದ್ರು. ಅಂದರೆ ಶಿವನನ್ನು ಇನ್ ದ ಫಾರ್ಮ್ ಆಫ್ ಪಶುಪತಿ, ಪಶುಪತಿಯ ರೂಪದಲ್ಲಿ ಮತ್ತು ಲಿಂಗದ ರೂಪದಲ್ಲಿ ಇಲ್ಲಿನ ಜನರು ಆಚರಣೆಯನ್ನು ಮಾಡ್ತಾ ಇದ್ರು. ಶಿವನನ್ನು ಏನು ಆರಾಧನೆಯನ್ನು ಮಾಡ್ತಾ ಇದ್ರು, ಪೂಜಿಸ್ತಾ ಇದ್ರು. ಆ್ಯಂಡ್ ಆಲ್ಸೋ ದೇ ಆಲ್ಸೋ ವರ್ಷಿಪ್ಡ್ ದ ಟ್ರೀಸ್. ಮರಗಳನ್ನು ಪೂಜಿಸ್ತಾ ಇದ್ರು. ಇವೆಲ್ಲ ನಮ್ಮ ಪೂರ್ವಿಕರ ಸಂಪ್ರದಾಯಗಳು. ಈಗಲೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಇವೆಲ್ಲವೂ ಕೂಡ ಇದ್ದಾವೆ. ಸಿಂಧು ನಾಗರಿಕತೆಯ ಜನರಲ್ಲಿ ಇದ್ದಂತಹ ಹಲವಾರು ಆಚರಣೆಗಳು ಅಂದರೆ ಧರ್ಮದ ಆಚರಣೆಗಳು ಇಂದಿಗೂ ಕೂಡ ಈ ಹಿಂದೂ ಧರ್ಮದ ಹಲವಾರು ಆಚರಣೆಗಳು ಇದ್ದಾವೆ. ಇದು ಕಂಪೇರ್ ಮಾಡಿದಾಗ ಹಿಂದೂ ಧರ್ಮಕ್ಕೆ ಒಂದು ಸಂಬಂಧಿಸಿದಂಥ ಹಲವಾರು ಆಚರಣೆಗಳಿತ್ತು. ಆದರೆ ಯಾವುದೇ ಧರ್ಮದ ಸಂಕೇತಗಳಿರಲಿಲ್ಲ ಅಥವಾ ಯಾವುದೇ ಒಂದು ಧರ್ಮದ ಹೆಸರಕ್ಕೆ ಒಂದು ಆಚರಣೆ ಮಾಡುವಂಥ ಪದ್ಧತಿಗಳಿರಲಿಲ್ಲ. ಆದರೆ ಕೆಲವು ಆಚರಣೆಗಳಿತ್ತು. ಆ ಆಚರಣೆಗಳನ್ನು ನಾವು ಕಂಪೇರ್ ಮಾಡಿದಾಗ ಹಿಂದೂ ಸಂಪ್ರದಾಯಕ್ಕೆ ಅನುಗುಣವಾದಂಥ ಹಲವಾರು ಧರ್ಮದ ಆಚರಣೆಗಳು ಅವರಲ್ಲಿ ಇತ್ತು ಅನ್ನೋಂಥದ್ದು ನಾವಿಲ್ಲಿ ಕಾಣ್ತಾ ಇದ್ವಿ. ಅದಕ್ಕೆ ಫಾರ್ ಎಕ್ಸಾಂಪಲ್ ದ ವರ್ಷಿಪ್ಡ್ ದ ಟ್ರೀಸ್. ಮರಗಳನ್ನು ಪೂಜಿಸ್ತಾ ಇದ್ರು. ಈಗ ಅಶ್ವತ್ಥ ಮರವನ್ನು ಪೂಜಿಸ್ತಾರೆ, ಬೇವಿನ ಮರವನ್ನು ಏನು ಪೂಜಿಸ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ಸಿಂಧು ನಾಗರಿಕತೆ ಜನರು ಕೂಡ ಮರಗಳನ್ನು ಪೂಜಿಸ್ತಾ ಇದ್ರು. ಆ್ಯಂಡ್ ವರ್ಷಿಪ್ಡ್ ದ ಅನಿಮಲ್ಸ್. ಪ್ರಾಣಿಗಳನ್ನು ಅವರು ಪೂಜಿಸ್ತಾ ಇದ್ರು. ಈಗ ಪಶುಪತಿಯ ರೂಪದಲ್ಲಿ ಪ್ರಾಣಿಗಳನ್ನು, ಅದು ಹಸುಗಳನ್ನು, ಗೋವುಗಂತ ಏನು ಕರಿತೀವಿ, ಆ ಹಸುಗಳನ್ನು ಪೂಜ್ಯನೀಯ ರೀತಿಯಲ್ಲಿ ಅವುಗಳನ್ನು ಪೂಜಿಸ್ತಾ ಇದ್ರು. ಇಂದಿಗೂ ಕೂಡ ಅಂಥ ಆಚರಣೆಗಳಿದ್ದಾವೆ. ಆ್ಯಂಡ್ ಆಲ್ಸೋ ವರ್ಷಿಪ್ಡ್ ದ ಬರ್ಡ್ಸ್. ಪಕ್ಷಿಗಳನ್ನು ಪೂಜಿಸ್ತಾ ಇದ್ರು, ಆರಾಧಿಸ್ತಾ ಇದ್ರು. ಆ್ಯಂಡ್ ವರ್ಷಿಪ್ಡ್ ದ ಸರ್ಪೆಂಟ್ಸ್. ಹಾವುಗಳನ್ನು ಪೂಜಿಸ್ತಾ ಇದ್ರು. ಹಾವುಗಳನ್ನು, ಮರ ಗಿಡಗಳನ್ನು, ಹಾಗೆಯೇ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಆರಾಧನೆ ಮಾಡುವಂಥ ಅಥವಾ ಪೂಜಿಸುವಂಥ ಪದ್ಧತಿಗಳು ಅವರಲ್ಲಿ ಇತ್ತು. ಆ್ಯಂಡ್ ಫಿಯರ್ಡ್ ದ ಡೆಮಾನ್ಸ್. ಬಟ್ ಫಿಯರ್ಡ್ ದ ಡೆಮನ್ಸ್ ಅಂದರೆ ಭೂತಗಳಲ್ಲಿ ಭಯ ಇತ್ತು ಅವರಿಗೆ. ಅಂದರೆ ಸಿಂಧು ನಾಗರಿಕತೆಯ ಜನರಲ್ಲೇ ಒಂದು ಕಾನ್ಸೆಪ್ಟ್ ಇತ್ತು ಅವರಿಗೆ, ದೈವ ಭೂತಗಳು ಇಲ್ಲಿ ಸಮಾಜದಲ್ಲಿ ಇದ್ದಾವೆ. ಅಂದರೆ ಒಂದು ಪರಿಕಲ್ಪನೆ ಹೇಗೆ ಅಂತಂದರೆ, ಆತ್ಮಗಳು ದೇಹವನ್ನು ಬಿಟ್ಟು ಹೊರ ಹೋದಾಗ ಅವು ಭೂತಗಳಾಗ್ತವೆ, ದೆವ್ವಗಳಾಗ್ತವೆ ಎನ್ನುವಂಥ ಒಂದು ಕಾನ್ಸೆಪ್ಟ್ ಅವ್ರಿಗೆ ಇತ್ತು. ಹಾಗಾಗಿ ದೇರ್ ಫಿಯರ್ಡ್ ದ ಡೆಮನ್ಸ್. ಅವರು ಭಯಪಡ್ತಾ ಇದ್ರು. ಯಾವುದಕ್ಕೆ? ಭೂತಗಳಿಗೆ ಭಯಪಡ್ತಾ ಇದ್ರು. ನೆಕ್ಸ್ಟು 6 ಪಾಯಿಂಟ್, ಆರ್ಟ್ ಅಂಡ್ ಸ್ಕಲ್ಪ್ಚರ್. ಕಲೆ ಮತ್ತು ಮೂರ್ತಿ ಶಿಲ್ಪ. ದೇ ಆರ್ಟ್, ಸ್ಕಲ್ಪ್ಚರ್, ಕಲೆ ಮತ್ತು ಮೂರ್ತಿ ಶಿಲ್ಪ ಅಂತ ಕರಿತಾ ಇದ್ವಿ. ಅವರಿಗೆ ಕಲೆ ಮತ್ತು ಮೂರ್ತಿ ಶಿಲ್ಪಗಳನ್ನು ಮಾಡುವಂಥ ಕಲೆ ಅವರಿಗೆ ಗೊತ್ತಿತ್ತು. ದೇ ನ್ಯೂ ದ ಆರ್ಟ್ ಆಫ್ ಸ್ಕಲ್ಪ್ಚರ್. ಅಂದರೆ ಮೂರ್ತಿ ಶಿಲ್ಪಗಳನ್ನು ಮಾಡುವಂಥ ಅವರಿಗೆ ಕಲೆ ಗೊತ್ತಿತ್ತು. ಅದಕ್ಕೆ ಕೆಲವು ಏನು ಉದಾಹರಣೆಗಳನ್ನು ನಾವಿಲ್ಲಿ ಕಾಣ್ತಾ ಇದ್ವಿ. ಇಂಡಸ್ ಪೀಪಲ್ ಹ್ಯಾಡ್ ಕಲ್ಟಿವೇಟೆಡ್ ಅಸ್ಥೆಟಿಕ್ ಟೇಸ್ಟ್ಸ್. ಅಂದರೆ ಅವರು ಏನು ಸೌಂದರ್ಯಾಭಿರುಚಿಯನ್ನು ಹೊಂದಿದಂಥ ಜನರಾಗಿದ್ದರು. ಸೌಂದರ್ಯವನ್ನು ವರ್ಣನೆಯನ್ನು ಮಾಡ್ಕೊಳ್ತಾ ಇದ್ರು. ಹಲವಾರು ವಿಗ್ರಹಗಳನ್ನು ಕೆತ್ತನೆಗೆ ಮಾಡ್ತಾ ಇದ್ರು. ಆಭರಣಗಳನ್ನು ಸುಂದರವಾಗಿ ಆ ಒಂದು ಕೆತ್ತನೆ ಮಾಡ್ಕೊಳ್ಳೋದಿರ್ಬೋದು ಅಥವಾ ತಯಾರು ಮಾಡ್ಕೊಳ್ಳೋಂಥದ್ದು ಇರ್ಬೋದು. ಏನೇ ಒಂದು ಕಲೆ ಅಥವಾ ಮೂರ್ತಿಗಳನ್ನು ಕೆತ್ತನೆಗೆ ಒಳಪಡಿಸುವಾಗ ಅಥವಾ ಮುದ್ರೆಗಳನ್ನು ಪ್ರಿಂಟ್ ಮಾಡುವಾಗ ಅಥವಾ ಚಿತ್ರಗಳನ್ನು ಬರೆಯುವಾಗ ಅವರಲ್ಲಿ ಒಂದು ಸೌಂದರ್ಯಾಭಿರುಚಿ ಅನ್ನೋಂಥದ್ದು ಇತ್ತು. ಸುಮ್ಮನೆ ಯಾವುದೋ ಒಂದು ಕಲೆ ಇದೆ ಅಂತ ಅವರು ಮುದ್ರಣಗೊಳಿಸುವಂಥದ್ದು, ಬರೆಯುವಂಥದ್ದು ಕಲೆ ಅವರಿಗೆ ಇರಲಿಲ್ಲ. ಆದರೆ ಅದಕ್ಕೆ ಸೌಂದರ್ಯತ್ವವಾಗಿ ಅದಕ್ಕೆ ಒಂದು ಅಭಿರುಚಿಯನ್ನು ಇಟ್ಕೊಂಡು ಅದನ್ನು ಕಲೆಗಳನ್ನು ಹೊರತಂದಿರುವಂಥದ್ದನ್ನ ಕಾಣ್ತಾ ಇದ್ವಿ. ಫಾರ್ ಎಕ್ಸಾಂಪಲ್
ದ ಸೀಲ್ಸ್, ಮುದ್ರೆಗಳು, ಸುಂದರವಾದಂತಹ ಮುದ್ರೆಗಳು. ಆ ಮುದ್ರೆಗಳು ಹಲವಾರು ವಿಚಾರಗಳನ್ನು ನಮಗೆ ಇತಿಹಾಸದಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾವೆ. ದ ಸೀಲ್ಸ್ ಗಿವ್ಸ್ ಅಸ್ ಇನ್ಫಾರ್ಮೇಷನ್ಸ್ ಆಫ್ ಎಕನಾಮಿಕ್ ಕಂಡೀಷನ್ಸ್, ಸೋಷಿಯಲ್ ಕಂಡೀಷನ್ಸ್ ಆ್ಯಂಡ್ ಆಲ್ಸೋ ರಿಲಿಜಿಯಸ್ ಕಂಡೀಷನ್ಸ್. ನೋಡಿ, ಒಂದು ಮುದ್ರೆ ಧರ್ಮ, ಸಮಾಜ, ಆರ್ಥಿಕತೆಯ ವಿಚಾರಗಳನ್ನು ನಮಗೆ ಹಲವಾರು ವಿಚಾರಗಳನ್ನು ಕೊಡ್ತವೆ. ಅದು ಹೇಗೆ ಸೌಂದರ್ಯಯುತವಾಗಿ ಆ ಮುದ್ರೆಗಳನ್ನು ರಚನೆಯನ್ನು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಫಿಗರ್ನೆಸ್, ಪ್ರತಿಮೆಗಳು, ಪಾಟ್ರಿ, ಮಡಿಕೆಗಳನ್ನು ಒಂದು ಏನು ಮ್ಯಾನ್ಯುಫ್ಯಾಕ್ಚರ್ ದ ಬ್ಯೂಟಿಫುಲ್ ಪಾಟ್ರಿ, ಒಂದು ಸುಂದರವಾದಂಥ ಮಡಿಕೆಗಳನ್ನು ತಯಾರು ಮಾಡ್ಕೊಳ್ತಾ ಇದ್ರು. ಆ ಮಡಿಕೆಗಳಿಗೆ ಅಲಂಕಾರ ಮಾಡುವಂಥ ಒಂದು ಸೌಂದರ್ಯ ಅಭಿರುಚಿ ಅವರಲ್ಲಿತ್ತು, ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಬ್ರೋಂಜ್ ಐಡಲ್, ಕಂಚಿನ ಮೂರ್ತಿಗಳನ್ನು ಕೆತ್ತನೆಗೆ ಒಳಪಡಿಸ್ಕೊಳ್ತಾ ಇದ್ರು. ಆ್ಯಂಡ್ ಡ್ಯಾನ್ಸಿಂಗ್ ಗರ್ಲ್, ದೇರ್ ನ್ಯೂ ದ ಆರ್ಟ್ ಆಫ್ ಡ್ಯಾನ್ಸಿಂಗ್ ಆ್ಯಂಡ್ ಮ್ಯೂಸಿಕ್. ಅವರಿಗೆ ನೃತ್ಯ ಮಾಡುವಂಥದ್ದು ಮತ್ತು ಸಂಗೀತ ಮಾಡುವಂಥ ಕಲೆ ಅವರಿಗೆ ಗೊತ್ತಿತ್ತು. ಹಾಗಾಗಿ ದ ಡ್ಯಾನ್ಸಿಂಗ್ ಗರ್ಲ್, ನೃತ್ಯವನ್ನು ಮಾಡ್ತಾ ಇರುವಂತಹ ಹಲವಾರು ಭಂಗಿಗಳಲ್ಲಿ ನಿಂತಿರುವಂತಹ ಹಲವಾರು ವಿಗ್ರಹಗಳು, ಪ್ರತಿಮೆಗಳು ನಮಗೆ ಲಭ್ಯವಾಗಿದ್ದಾವೆ. ಅದು ಏನನ್ನು ಸೂಚಿಸುತ್ತೆ ಅಂತಂದರೆ ದಟ್ ಈಸ್ ಸಿಂಬಲ್ ಆಫ್ ದ ಡ್ಯಾನ್ಸಿಂಗ್, ಅಂದರೆ ನೃತ್ಯ ಮಾಡುವಂಥ ಚಿಹ್ನೆ ಆಗಿದೆ. ಅಂದರೆ ನೃತ್ಯಗಾರ್ತಿಯರ ವಿಗ್ರಹಗಳು ನಮಗೆ ಲಭ್ಯವಾಗಿರೋದ್ರಿಂದ ಅವರಿಗೆ ಆ ಥರದ ನೃತ್ಯದ ಕಲೆ ಅವರಿಗೆ ಗೊತ್ತಿತ್ತು ಅಂತ. ದ ಸ್ಟ್ಯಾಚ್ಯೂ ಆಫ್ ಬಿಯರ್ಡೆಡ್ ಮ್ಯಾನ್, ಗಡ್ಡಧಾರಿಯ ಮೂರ್ತಿಗಳು ಲಭ್ಯವಾಗಿದ್ದಾವೆ. ಇದೊಂದು ದ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಸ್ ಸಿವಿಲೈಸೇಷನ್. ಅಂದರೆ ಗಡ್ಡಧಾರಿಗಳ ಮಾನವರು ಅಂದು ಇದ್ದರು. ಹಲವಾರು ವಿಗ್ರಹಗಳು, ಕಲ್ಲಿನ ಪ್ರತಿಮೆಗಳು ನಮಗೆ ಸಂಶೋಧನೆಯ ಅವಧಿಯಲ್ಲಿ ಲಭ್ಯವಾಗಿದ್ದಾವೆ. ಅಂದರೆ ಗಡ್ಡಧಾರಿಯನ್ನು ಬಿಡುವಂಥ ಮಾನವ ಹಲವಾರು ವಿವಿಧ ರೀತಿಯಲ್ಲಿ ಸ್ಟೈಲಿಶ್ ಆಗಿ ಗಡ್ಡಧಾರಿಗಳನ್ನು ಬಿಡ್ತಾ ಇದ್ರು. ಅಂದರೆ ಗಡ್ಡಗಳನ್ನು ಅವರು ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅಂಥ ಹಲವಾರು ವಿಗ್ರಹಗಳು ಸಿಕ್ಕಿದ್ದಾವೆ. ಇದು ಯಾವುದಕ್ಕೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದೆ? ಅವರಲ್ಲಿದ್ದಂಥ ಕಲೆಯ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದೆ. ಆ್ಯಂಡ್ ಜ್ಯುವೆಲರಿ, ಆಭರಣಗಳು ಸಾಕಷ್ಟು ಇದ್ದಾವೆ. ದೇ ಆರ್ ಮೇಡ್ ಆಫ್ ದ ಗೋಲ್ಡ್, ಸಿಲ್ವರ್, ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ತಯಾರು ಮಾಡ್ಕೊಂಡಿರೋಂಥದ್ದನ್ನು ನಾವು ಆಲ್ರೆಡಿ ಅಧ್ಯಯನ ಮಾಡಿದ್ವಿ. ಅವು ಹೇಗೆ ತುಂಬ ಸುಂದರವಾದಂತಹ ಸ್ಟೈಲಿಶ್ ಆಗಿರುವಂಥ ಆಭರಣಗಳನ್ನು ತಯಾರು ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಓಲ್ಡ್ ದ ಮೆನ್, ಬೋತ್ ಆಫ್ ದ ಮೆನ್ ಆ್ಯಂಡ್ ವುಮೆನ್, ಅವುಗಳನ್ನ ಇಬ್ಬರು ಧರಿಸ್ತಾ ಇದ್ರು. ಪುರುಷರಿಗೆ ಬೇಕಾದಂಥ ಆಭರಣಗಳನ್ನ ತಯಾರು ಮಾಡ್ಕೊಳ್ತಾ ಇದ್ರು, ಮಹಿಳೆಯರಿಗೆ ಬೇಕಾದಂಥ ಆಭರಣಗಳನ್ನ ತಯಾರು ಮಾಡ್ಕೊಳ್ತಾ ಇದ್ರು. ಇಬ್ಬರು ಕೂಡ ಆಭರಣ ಪ್ರಿಯರಾಗಿದ್ರು, ಆಭರಣಗಳನ್ನು ಹಾಕ್ಕೊಳ್ತಾ ಇದ್ರು. ಅಂಥ ಕಲೆ ಅಂದಿನ ಜನರಿಗೆ ಗೊತ್ತಿತ್ತು. ಆ್ಯಂಡ್ ಟೆರಕೋಟಾ ಟಾಯ್ಸ್, ಅಂದರೆ ಜೇಡಿ ಮಣ್ಣಿನ ಮಾಡಿರುವಂಥ ಆಟಿಕೆ ವಸ್ತುಗಳು ಸಿಕ್ಕಿದ್ದಾವೆ. ಆ ಆಟಿಕೆ ವಸ್ತುಗಳು ತುಂಬ ಸುಂದರವಾದಂತಹ ಮತ್ತು ಮಾಹಿತಿಯನ್ನು ಕೊಡುವಂಥ ಹಲವಾರು ಆಟಿಕೆ ವಸ್ತುಗಳನ್ನು ತಯಾರು ಮಾಡ್ಕೊಂಡಿರೋದನ್ನ ನಾವು ನೋಡಿದಾಗ ಅವರಲ್ಲಿ ಅತ್ಯುತ್ತಮವಾದಂಥ ಒಂದು ಸ್ಕಿಲ್ ಅಥವಾ ಕೌಶಲ್ಯ ಇತ್ತು. ಆಭರಣಗಳನ್ನ ಮಾಡ್ಕೊಳ್ಳೋದಿರ್ಬೋದು, ಮಡಿಕೆಯನ್ನು ಅಲಂಕಾರ ಮಾಡ್ಕೊಳ್ಳೋದಿರ್ಬೋದು, ಗಡ್ಡಧಾರಿ ಆ ಒಂದು ಸೌಂದರ್ಯವನ್ನು ನಿರ್ಮಾಣ ಮಾಡ್ಕೊಳ್ಳೋಂಥದ್ದಿರ್ಬೋದು, ಅಥವಾ ಟೆರಕೋಟಾ ಟಾಯ್ಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಳ್ಳೋಂಥದ್ದು ಇರ್ಬೋದು. ಇವೆಲ್ಲವನ್ನು ನಾವು ನೋಡಿದಾಗ ಅವರಲ್ಲಿ ಅತ್ಯುತ್ತಮವಾದಂಥ ಕಲೆ ಮತ್ತು ಅವರಲ್ಲಿ ಮೂರ್ತಿ ಶಿಲ್ಪಗಳು ಅವರಲ್ಲಿ ಅಗಾಧವಾಗಿತ್ತು ಅನ್ನೋಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ವಿ. ದ ಲಾಸ್ಟ್ ಪಾಯಿಂಟ್, ದ ಸೀಲ್ಸ್ ಅಂಡ್ ಸ್ಕ್ರಿಪ್ಟ್ಸ್, ಮುದ್ರೆಗಳು ಮತ್ತು ಲಿಪಿಗಳು, ಎರಡು ವಿಷಯಗಳನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ. ಮೋರ್ ದ್ಯಾನ್ 3000 ಸೀಲ್ಸ್ ಮೇಡ್ ಆಫ್ ಟೆರಕೋಟಾ ಆ್ಯಂಡ್ ಐವರಿ. ನೋಡಿ, ಸರಿಸುಮಾರು 3000ಕ್ಕೂ ಅಧಿಕವಾದಂತಹ ಹಲವಾರು ಮುದ್ರೆಗಳು ನಮಗೆ ಲಭ್ಯವಾಗಿದ್ದಾವೆ. ದ ಹಿಸ್ಟೋರಿಯನ್ ಡಿಸ್ಕವರ್ಡ್ ದ ಸಮ್ ಸೀಲ್ಸ್ ಇನ್ ಹರಪ್ಪ, ಮೊಹೆಂಜೊದಾರೋ, ಕಾಲಿಬಂಗನ್, ರೂಪಾರ್, ಚಾನದಾರೋ ಅಂಡ್ ಎಕ್ಸೆಟ್ರಾ. ನೋಡಿ, ಹಲವಾರು ಕಡೆ ನಮ್ಮಲ್ಲಿ ಸಂಶೋಧನೆಯನ್ನು ಮಾಡಿದ್ರು ಇತಿಹಾಸಕಾರರು. ಆ ಸಂಶೋಧನೆಯಲ್ಲಿ ಮುದ್ರೆಗಳು ಸಿಕ್ಕಿದವು. 3000ಕ್ಕೂ ಅಧಿಕವಾದಂಥ ಮುದ್ರೆಗಳು ಲಭ್ಯವಾಗಿದ್ದಾವೆ. ಅವು ಯಾವುದ್ರಲ್ಲಿದ್ದಾವೆ ಅಂತಂದರೆ ಮೇಡ್ ಆಫ್ ಟೆರಕೋಟಾ. ಯಾವುದರಿಂದ ತಯಾರು ಮಾಡಿದ್ದಾರೆ ಮುದ್ರೆಗಳನ್ನು ಅಂತಂದರೆ ಜೇಡಿ ಮಣ್ಣಿನಿಂದ ಮಾಡಿದ್ದಾರೆ. ಆ್ಯಂಡ್ ಐವರಿ, ದಂತದಿಂದ ಮಾಡಿದ್ದಾರೆ. ಅಂದರೆ ಮುದ್ರೆಗಳನ್ನು ದಂತ ಮತ್ತು ಜೇಡಿ ಮಣ್ಣಿನಿಂದ ಮುದ್ರೆಗಳನ್ನು ತಯಾರು ಮಾಡ್ಕೊಳ್ತಾ ಇದ್ರು. ಮೋರ್ ಆಫ್ ದೆಮ್ ಆರ್ ಸ್ಕ್ವೇರ್ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್. ಅವುಗಳನ್ನ ಶೇಪ್ ನೋಡಿದಾಗ ಯಾವ ರೀತಿಯಲ್ಲಿ ಇದೆ ಅಂತಂದರೆ ಸ್ಕ್ವೇರ್ ಆರ್ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್, ಅಂದರೆ ಚೌಕಾಕಾರ ಅಥವಾ ಆಯತಾಕಾರದಲ್ಲಿ ಆ ಮುದ್ರೆಗಳನ್ನು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸ್ಮಾಲ್ ಇನ್ ಸೈಜ್, ಅವೇ ದೊಡ್ಡದಾದಂಥ ಸೈಜ್ಗಳನ್ನು ಹೊಂದಿರಲಿಲ್ಲ. ಅವೆಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಸೀಲ್ಸ್ ಈಸ್ ಸ್ಮಾಲ್ ಇನ್ ಸೈಜ್. ಹಲವಾರು ಮುದ್ರೆಗಳು ಚಿಕ್ಕದಾದಂಥ ಗಾತ್ರವನ್ನು ಹೊಂದಿದ್ದು, ಅಗಾಧವಾದಂಥ ಅಥವಾ ದಪ್ಪ ಗಾತ್ರದಲ್ಲಿ ಇರಲಿಲ್ಲ. ಆ್ಯಂಡ್ ಆನ್ ಮೋಸ್ಟ್ ಆಫ್ ದೆಮ್ ದೇರ್ ಆರ್ ಫೈನಲಿ ಎನ್ಗ್ರೇವ್ಡ್ ಫಿಗರ್ಸ್ ಆಫ್ ವೇರಿಯಸ್ ಅನಿಮಲ್ಸ್. ಅಂದರೆ ಆ ಮುದ್ರೆಗಳ ಮೇಲೆ ಹಲವಾರು ಪ್ರಾಣಿಗಳನ್ನು ಕೊರೆಯಲಾಗಿದೆ, ಪ್ರಾಣಿಗಳ
ಚಿತ್ರಗಳನ್ನು ಕೊರೆಯಲಾಗಿದೆ. ಫಾರ್ ಎಕ್ಸಾಂಪಲ್ ಬುಲ್, ಎಲಿಫೆಂಟ್, ಹ್ಯೂಮನ್, ಆಂಟಿಲೋಪ್. ನೋಡಿ ಇದರಲ್ಲಿ ಹೋರಿ ಅಥವಾ ಮಾನವನ ಚಿತ್ರಗಳು, ಆನೆಯ ಚಿತ್ರಗಳು, ಜಿಂಕೆಗಳ ಚಿತ್ರಗಳನ್ನು ಒಳಗೊಂಡಿರುವಂಥ ಚಿತ್ರಗಳನ್ನು ಮುದ್ರೆಗಳ ಮೇಲೆ ಕೊರೆಯಲಾಗಿದೆ. ಆಲ್ ಆಫ್ ದೇಮ್ ಕಂಟೈನ್ ಪಿಕ್ಟೋರಿಯಲ್ ರೈಟಿಂಗ್. ಅವೆಲ್ಲವೂ ಯಾವುದು ಅಂತಂದರೆ ಚಿತ್ರ ಬರಹ. ನೋ ರೈಟಿಂಗ್ ಸ್ಕಿಲ್. ಅವರಿಗೆ ಬರವಣಿಗೆಯ ಕೌಶಲ್ಯ ಗೊತ್ತಿರಲಿಲ್ಲ, ಆದರೆ ಅವೆಲ್ಲವೂ ಕೂಡ ಚಿತ್ರ ಬರಹ, ಚಿತ್ರಗಳನ್ನು ಅವುಗಳ ಮೇಲೆ ಬರೆಯೋದ್ರ ಮೂಲಕ ಒಂದೊಂದು ಮಾಹಿತಿಗಳನ್ನು ಕೊಡುವಂಥ ಚಿತ್ರವನ್ನು ಕೆತ್ತನೆಗೆ ಮಾಡಿದ್ದಾರೆ. ಬಟ್ ಪಿಕ್ಟೋರಿಯಲ್ ರೈಟಿಂಗ್ ನಾಟ್ ಡೆಸಿಫಿಯರ್ ಟು ದಿ ಅಕ್ಸೆಪ್ಟೆನ್ಸ್ ಅಟ್ ಆಲ್. ಅಂತಂದರೆ ಎಲ್ಲರೂ ಓದುವ ರೀತಿಯಲ್ಲಿ ಆ ಚಿತ್ರಗಳನ್ನು ಬರೀಲಿಕ್ಕೆ ಆಗಿಲ್ಲ, ಅಂದರೆ ಬರೆದಿಲ್ಲ, ಎಲ್ಲರೂ ಓದಲಿಕ್ಕೆ ಸಾಧ್ಯ ಇಲ್ಲ ಅಂತ ಬರವಣಿಗೆ ಅವರಲ್ಲಿ ಇತ್ತು. ಅವೆಲ್ಲವೂ ಲಿಪಿಗಳು ಅಂತ ಕರಿತಾ ಇದ್ವಿ. ಚಿತ್ರಗಳ ರೂಪದಲ್ಲಿರುವಂತಹ ಬರವಣಿಗೆ ಇತ್ತು, ಅವುಗಳನ್ನ ಸ್ಕ್ರಿಪ್ಟ್ಸ್, ಇಟ್ಸ್ ಕಾಲ್ಡ್ ಆಸ್ ಸ್ಕ್ರಿಪ್ಟ್ಸ್, ಲಿಪಿಗಳು ಅಂತ ಕರಿತಾ ಇದ್ವಿ. ಚಿತ್ರ ಬರಹ ಅವು ಎಲ್ಲರೂ ಓದೋ ರೀತಿಯಲ್ಲಿ ಏನು ಬರೆದಿಲ್ಲ. ಅವ್ರ ರೈಟಿಂಗ್ ಹೇಗಿತ್ತು ಅಂತಂದರೆ ದೇ ರೈಟಿಂಗ್ ವಾಸ್ ರೈಟ್ ಟು ಲೆಫ್ಟ್, ಬಲದಿಂದ ಎಡಕ್ಕೆ ಬರಿತಾ ಇದ್ರಂತೆ. ಯಾವುದನ್ನ? ಬರವಣಿಗೆಯನ್ನ, ಚಿತ್ರ ಬರಹವನ್ನ. ಅಂದರೆ ಪಿಕ್ಟೋರಿಯಲ್ ರೈಟಿಂಗ್ ವಾಸ್ ರೈಟ್ ಟು ಲೆಫ್ಟ್. ಅವರ ಚಿತ್ರ ಬರಹವನ್ನ ಬಲದಿಂದ ಎಡಕ್ಕೆ ಬರಿತಾ ಇದ್ರು. ಅದರಲ್ಲೂ ಯಾವುದನ್ನ? ರೈಟ್ ಟು ಲೆಫ್ಟ್ ಇನ್ ದ ಫಸ್ಟ್ ಲೈನ್, ಮೊದಲ ಸಾಲನ್ನ ಬಲದಿಂದ ಎಡಕ್ಕೆ ಬರಿತಾ ಇದ್ರಂತೆ. ಅಂಡ್ ಲೆಫ್ಟ್ ಟು ರೈಟ್ ಇನ್ ದ ಸೆಕೆಂಡ್ ಲೈನ್, ಎಡದಿಂದ ಬಲಕ್ಕೆ ಎರಡನೇ ಸಾಲನ್ನು ಬರಿತಾ ಇದ್ರಂತೆ. ನಾವಾದ್ರೆ ಏನು ಮಾಡ್ತೀವಿ ಅಂತಂದರೆ, ಈಗ ಒಂದು ನಮಗೆ ರೈಟಿಂಗ್ ಇದೆ, ಒಂದು ಬರವಣಿಗೆ ಇದೆ, ಅದರಲ್ಲಿ ಏನು ಮಾಡ್ತೀವಿ, ಲೆಫ್ಟ್ ಟು ರೈಟ್ ಬರ್ಕೊಂಡು ಹೋಗ್ತೀವಿ, ಪುನಃ ಲೆಫ್ಟ್ ಟು ರೈಟ್ ಬರ್ಕೊಂಡು ಹೋಗ್ತೀವಿ. ಅದು ಸಿಂಧು ನಾಗರಿಕತೆಯ ಜನರು ಏನು ಮಾಡ್ತಾ ಇದ್ರು ಅಂತಂದರೆ ರೈಟ್ ಟು ಲೆಫ್ಟ್ ಇನ್ ದ ಫಸ್ಟ್ ಲೈನ್, ಮೊದಲ ಸಾಲನ್ನು ಬಲದಿಂದ ಎಡಕ್ಕೆ ಬರ್ಕೊ ಬರ್ತಾ ಇದ್ರು, ಹಿಂಗೆ ಬಲದಿಂದ ಎಡಕ್ಕೆ ಬರ್ಕೊ ಬರ್ತಾ ಇದ್ರು. ಅಂಡ್ ನೆಕ್ಸ್ಟ್ ಲೆಫ್ಟ್ ಟು ರೈಟ್ ಇನ್ ದ ಸೆಕೆಂಡ್ ಲೈನ್, ಎರಡನೇ ಸಾಲನ್ನು ಏನು ಮಾಡ್ತಾ ಇದ್ರು, ಬಲದಿಂದ ಎಡಕ್ಕೆ ಬರ್ಕೊಂಡು ಹೋಗ್ತಾ ಇದ್ರು. ಈ ಥರದ ಬರವಣಿಗೆ, ಚಿತ್ರ ಬರಹವನ್ನು ಹೊಂದೋದ್ರ ಮೂಲಕ ನಮಗೆ ಕೆಲವು ಇನ್ಫಾರ್ಮೇಷನ್ನ ಬಿಟ್ಟು ಹೋಗಿದ್ದಾರೆ. ಅವರೇನಾದ್ರೂ ಈ ಮುದ್ರೆಗಳ ಮೇಲೆ ಏನಾದರೂ ಕೆಲವು ಮಾಹಿತಿಗಳನ್ನು ಕೊಟ್ಟು ಹೋಗ್ದೇ ಇದ್ರೆ, ಅಂದರೆ ಚಿತ್ರ ಬರಹಗಳನ್ನೇ ಬರೆಯದೇ ಹೋಗಿದ್ರೆ, ಅಥವಾ ಜೇಡಿ ಮಣ್ಣಿನ ಪ್ರತಿಮೆಗಳನ್ನು ಬಿಟ್ಟು ಹೋಗ್ದೇ ಇದ್ದಿದ್ರೆ, ನಮಗೆ ಸಿಂಧು ನಾಗರಿಕತೆಯ ಸಂಪೂರ್ಣ ಮಾಹಿತಿಗಳು ಇವತ್ತು ಕಲೆ ಆಗ್ತಾ ಇರಲಿಲ್ಲ. ಮುಂದೊಂದು ದಿನ ಅವೆಲ್ಲ ಊಹೆಗಳಿಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಇವತ್ತು ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೀವಿ. ಆ ಸಂಪೂರ್ಣವಾದಂಥ ಎಲ್ಲ ಪಾಯಿಂಟ್ಸ್ಗಳು ಕೂಡ ನಿಜಾಂಶದಿಂದ ಕೂಡಿದವೆ. ಯಾಕೆ ಅಂತಂದರೆ ಇತಿಹಾಸಕಾರರು ಪ್ರತಿಯೊಂದು ಅಂಶದ ಬಗ್ಗೆ ಸಂಶೋಧನೆ ಮಾಡಿ, ಉತ್ಖನನ ಮಾಡಿ, ಸತ್ಯಾಂಶವನ್ನು ಹೊರಹಾಕುವಂಥ ಅಥವಾ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿ ಯಶಸ್ಸನ್ನು ಕಂಡಿದ್ದಾರೆ. ಹಾಗಾಗಿ ಸಿಂಧು ನಾಗರಿಕತೆಯ ಇತಿಹಾಸ ಇವತ್ತಿಗೂ ಜೀವಂತವಾಗಿದೆ. ಸ್ಟೂಡೆಂಟ್ಸ್, ಇಲ್ಲಿಗೆ ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳು ಎನ್ನುವಂಥ ಪಾಯಿಂಟ್ಸ್ ಏನಿದೆ, ಅದರಲ್ಲಿ 7 ಪಾಯಿಂಟ್ಸ್ ಏನಿದೆ ಸಂಪೂರ್ಣವಾಗಿ ನಾನು ಕ್ಲಾಸ್ನ ಮುಗಿಸಿದ್ದೀನಿ. ನೆಕ್ಸ್ಟ್ ಸಿಂಧು ನಾಗರಿಕತೆ ಹೇಗೆ ಅಂತ್ಯವಾಯಿತು ಎನ್ನುವಂಥ ಲಾಸ್ಟ್ ಪಾಯಿಂಟ್ಸ್ ಇದೆ, ಅವುಗಳನ್ನ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು.